ಇವಾಗ ನೆಕ್ಸ್ಟು ಮಹಾನಂದಿಗೆ ಬಂದಿದ್ದೀವಿ. ಬನ್ನಿ ತೋರಿಸ್ತೀನಿ ಮಹಾನಂದಿನ. ಇದೇ ಮಹಾನಂದಿ ದೇವಸ್ಥಾನ. ಪುನಃ ದರ್ಶನ ಪ್ರಾಪ್ತಿರಸ್ತು. ಶ್ರೀ ಮಹಾನಂದೀಶ್ವರ ಸ್ವಾಮಿ ದೇವಸ್ಥಾನ, ಮಹಾನಂದಿ, ನಂದ್ಯಾಲ ಜಿಲ್ಲಾ. ನೋಡಿ, ನಾನು ತೆಲುಗು ಕೂಡ ಓದ್ತೀನಿ. ಸೇಮ್ ಕನ್ನಡ ಥರನೇ ಇದೆ, ಬಟ್ ಕೊಂಬು ಚೇಂಜ್ ಅಷ್ಟೇ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಬಿಂದು ನಡುವಿರು. ಇವತ್ತು ನಾವಿರ್ತಕ್ಕಂಥ ಪ್ರದೇಶ ಬಂದು ತಮ್ಮನೆಲ್ಲ ಆಲ್ರೆಡಿ ನೋಡಿ ಗೊತ್ತಾಗಿರುತ್ತೆ, ಇದು ಮಹಾನಂದಿ ಕ್ಷೇತ್ರ. ಸೊ ಈ ಮಹಾನಂದಿ ಕ್ಷೇತ್ರಕ್ಕೆ ನಂದಿ ಮಂಡಲ ಅಂತ ಸಾಕ್ಷಾತ್ ಶಿವನೇ ಹೆಸರಿಟ್ಟಿರುವಂಥ ಹೆಸರಾಗಿದೆ. ಇದು ದಿನ ಪ್ರಯುಕ್ತ ಮಾತಾಡ್ತಾ ಅದು ನಂದಿ ಮಂಡಲ ಹೋಗಿ ಮಹಾನಂದಿ ಅಂತ ಆಗಿದೆ ಅಂತ ಅಲ್ಲಿರೋರೆಲ್ಲ ಹೇಳ್ತಾರೆ. ಸೊ ಇವಾಗ ನಾವು ಬಂದಿರತಕ್ಕಂಥ ನಂದಿ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಇದು ನಮ್ಮ ಹಿಂದೂಗಳಿಗೆ ಅಂತ ಹೇಳಿದ್ರೆ, ಇಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಂದರೆ ಸರೌಂಡಿಂಗ್ಸಲ್ಲಿ 9 ನಂದಿಗಳು ದರ್ಶನಕ್ಕೆ ಅಂತ ಸಿಗುತ್ತೆ. ನವನಂದಿಗಳು ಅಂತ ಹೇಳ್ತಾರೆ. ಯಾವುದ್ಯಾವುದಪ್ಪ ಅಂತ ಹೇಳಿದ್ರೆ, ಪ್ರಥಮ ನಂದಿ, ನಾಗನಂದಿ, ಸೋಮನಂದಿ, ಸೂರ್ಯನಂದಿ, ಕೃಷ್ಣನಂದಿ, ಗರುಡನಂದಿ, ವಿನಾಯಕ ನಂದಿ, ಶಿವನಂದಿ ಮತ್ತು ಮಹಾನಂದಿ. ಇಲ್ಲಿನ ಉದ್ಭವ ಆಗಿರ್ತಕ್ಕಂಥ ಲಿಂಗು ಬಂದು ಸ್ವಯಂಭು ಲಿಂಗು ಆಗಿದೆ. ಅಂದರೆ ಗರ್ಭಗುಡಿಲಿ ಇರ್ತಕ್ಕಂಥ ಲಿಂಗುನ ಯಾರು ಕೂಡ ಮಾನವ ನಿರ್ಮಿತವಾಗಿರ್ತಕ್ಕಂಥದ್ದಲ್ಲ. ಇದು ಭೂಮಿಯಿಂದ ತಾನಾಗಿಯೇ ಉದ್ಭವಿಸಿರ್ತಕ್ಕಂಥ ಸ್ವಯಂಭು ಲಿಂಗವಾಗಿರುತ್ತದೆ. ಈ ಲಿಂಗ ಹೇಗಿದೆ ಅಂದರೆ, ಶೇಪಲ್ಲಿ ನಾವು ನೋಡಿರೋ ಪ್ರಕಾರ ಹಸುವಿನ ಕೆಚ್ಚಲಿನ ರೂಪದಲ್ಲಿ ಇದೆ. ಅದರ ತಳದಲ್ಲಿ ನೀರು ಬರುತ್ತೆ. ಆ ನೀರು ಎಷ್ಟು ಶುದ್ಧವಾಗಿದೆ ಅಂತ ಹೇಳಿದ್ರೆ, ಒಂದು ಸೂಜಿ ಅಲ್ಲ, ಒಂದು ಏನಾದರೂ ಒಂದು ಗೋಲ್ಡ್ ಆಗಲಿ, ಒಂದು ಕಾಯಿನ್ ಆಗಲಿ, ಒಂದು ಬೀಡ್ ಹಾಕಿದ್ರೂ ಕೂಡ, ಮಣಿ ಹಾಕಿದ್ರೂ ಕೂಡ ಕಾಣಿಸುತ್ತೆ. ಅಂದರೆ ಅಷ್ಟು ಕ್ಲಿಯರ್ ಆಗಿದೆ. ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಅಂತಾರಲ್ಲ, ಆ ರೀತಿಯಾಗಿದೆ. ಇದರಲ್ಲಿ ಆ್ಯಕ್ಚುಲಿ 3 ಕಲ್ಯಾಣಿಗಳ ಥರ ಇದೆ. ಪುಷ್ಕರಣಿ ಅಂತ ಹೇಳ್ತಾರೆ ಅದನ್ನು. ಪ್ರವೇಶದ್ವಾರದಲ್ಲಿ ಅಂದರೆ ಎಂಟ್ರೆನ್ಸ್, ನಾವೀಗ ಹೋಗ್ತಾ ರೈಟ್ ಸೈಡಿಗೆ ಎಂಟ್ರೆನ್ಸ್ ಸಿಗುತ್ತೆ. ಅಲ್ಲಿ 2 ಇದೆ, 3 ಇರೋದು ಮೇಯ್ನು. ಅದರಲ್ಲಿ 2 ಫಸ್ಟ್ಗೆ ಸಿಗುತ್ತೆ. ಒಂದು ವಿಷ್ಣುಗುಂಡ ಮತ್ತು ಬ್ರಹ್ಮಗುಂಡ ಅಂತ. ಹಾಗೆ ದೇವಾಲಯದ ಒಳಗಡೆ ಹೋದರೆ, ಅಂದರೆ ಎಂಟ್ರೆನ್ಸಿಂದ ನಾವು ಕಲ್ಯಾಣಿನ ಮುಂದೆ ದಾಟ್ಬಿಟ್ಟು ಮುಂದೆ ಹೋದರೆ, ಅಲ್ಲಿ ಆ್ಯಕ್ಚುಲಿ ವಿಷ್ಣುಗುಂಡ ಮತ್ತು ಬ್ರಹ್ಮಗುಂಡ ಅಂತ ಏನು ಹೇಳಿದೆ, ಅಲ್ಲಿ ಸ್ನಾನ ಮಾಡ್ಕೊತಾರೆ. ಅಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ರುಜಿನಗಳು ಮಾಯ ಆಗುತ್ತೆ. ಹಾಗೆ ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳು ಕೂಡ ಪರಿಹಾರ ಆಗುತ್ತೆ ಅಂತ ಕೂಡ ಉಲ್ಲೇಖ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಅಲ್ಲಿ ಸ್ನಾನ ಮಾಡ್ತಾರೆ. ಆ ನೀರು ಕೂಡ ಅಷ್ಟೇ ಕ್ಲಿಯರ್ ಆಗಿದೆ. ಬಟ್ ಎಲ್ಲರೂ ಸ್ನಾನ ಮಾಡ್ತಿರ್ಬೇಕಾದ್ರೆ ಅಂದರೆ ಯಾವಾಗಲೂ ಮೂಮೆಂಟ್ಸ್ ಇರುತ್ತಲ್ವ, ಸೊ ಹಾಗಾಗಿ ಅಷ್ಟು ಕ್ಲಾರಿಟಿ ಇಲ್ಲ. ಬಟ್ ನೀರನ್ನ ಸ್ವಲ್ಪ ಹೊತ್ತು ತಿಳಿದುಕೊಳ್ಳೋಕೆ ಬಿಟ್ಟು ನೋಡಿದ್ರೆ ಅದು ಕೂಡ ಅಷ್ಟು ಕ್ಲಿಯರಾಗಿ ಇರುತ್ತೆ. ನೆಕ್ಸ್ಟ್ ಒಂದು ಬಂದು ರುದ್ರಗುಂಡ ಅಂತ. ಅದು ಮಹಾನ್ ಕಲ್ಯಾಣಿ ಅಂತಲೇ ಹೇಳ್ಬೋದು. ಅಲ್ಲಂತೂ ಎಷ್ಟು ಕ್ಲಿಯರೆನ್ಸ್ ಇದೆ ಅಂದರೆ, ಮುಂಚೆ ಎಲ್ಲ ಅಲ್ಲಿ ಈಜಾಡೋದಕ್ಕೆ ಬಿಡ್ತಿದ್ರಂತೆ, ಅಂದರೆ ಸ್ನಾನ ಮಾಡೋದಕ್ಕೆಲ್ಲ ಬಿಡ್ತಿದ್ರಂತೆ. ಸೊ ಇವಾಗ ಅದನ್ನು ನಿಷೇಧ ಮಾಡಿದ್ದಾರೆ. ಇವಾಗ ಜಸ್ಟ್ ನೋಡೋದಕ್ಕೆ ಮಾತ್ರ ಸಿಗುತ್ತೆ ಅಷ್ಟೇ. ಇದರೊಳಗಡೆ ಇವಾಗ ಈಜಾಡೋದಕ್ಕೆ ಅಥವಾ ಅದರೊಳಗೆ ನೀರನ್ನ ಮುಟ್ಟೋದಕ್ಕಾಗಲಿ ಬಿಡೋದಿಲ್ಲ. ಇದಕ್ಕೆ 4 ದ್ವಾರಗಳಿದೆ. ಅಂದರೆ ಆ ಕಲ್ಯಾಣಿ ಒಳಗೆ ಎಂಟರ್ ಆಗೋದಕ್ಕೆ 4 ಕಡೆ ಕೂಡ ದ್ವಾರನೂ ಕೂಡ ಬಂದ್ ಮಾಡಿದ್ದಾರೆ. ಸೊ ದೂರದಲ್ಲಿ ನಿಂತ್ಕೊಂಡು ನಾವು ನೋಡ್ಬೋದು. ಆ ನೀರು ಸೂಜಿ ಬಿದ್ದರೂ ಕೂಡ ಕಾಣೋ ಅಷ್ಟು ಸ್ಪಷ್ಟವಾಗಿ ಇದೆ. ಇಲ್ಲಿನ ವಿಶೇಷ ಅಂತ ಹೇಳಿದ್ರೆ ಇದೇ ಆಗಿರುತ್ತೆ. ಪ್ರತಿ ಕಾಲದಲ್ಲೂ, ಅಂದರೆ ಬೇಸಿಗೆ, ಮಳೆಗಾಲ, ಚಳಿಗಾಲ, ನೀವು ಯಾವುದೇ ಕಾಲದಲ್ಲೂ ಹೋದ್ರೂ ಕೂಡ ಶಿವಲಿಂಗದ ಕೆಳಗಿಂದ ನೀರು ಉದ್ಭವಿಸುತ್ತೆ. ಹಾಗೆ ಇದು ಹರ್ಕೊಂಡು ಬರುತ್ತೆ. ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಸೊ ಯಾರೆಲ್ಲ ನೀವು ಮಹಾನಂದಿಗೆ ಹೋಗಬೇಕು ಅಂತ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀರಾ, ಅವ್ರಿಗೆಲ್ಲ ಒಂದು ಸಜೆಷನ್ ಕೊಡೋದಾದರೆ, ಇದನ್ನು ಹೋಗೋದಕ್ಕಿಂತ ಮುಂಚೆ ಬಟ್ಟೆನ ರೆಡಿ ಮಾಡ್ಕೊಂಡು ಹೋಗಿ. ಯಾಕೆಂದರೆ ಪವಿತ್ರವಾದಂಥ ತೀರ್ಥದಲ್ಲಿ ಸ್ನಾನ ಮಾಡ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಸೊ ನಮಗೆ ಒಳಗಡೆಗೆ ಶೂಟ್ ಮಾಡೋದಕ್ಕೆ ವಿಡಿಯೋನ ಅಲೋ ಮಾಡೋದಿಲ್ಲ. ಸೊ ಹಾಗಾಗಿ ನಾವು ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಮಾಡ್ಕೊಂಡ್ಬಂದ್ವಿ. ಎಲ್ರಿಗೂ ಒಳ್ಳೇದಾಗಲಿ. ಸೊ ವಿಡಿಯೋನ ಕಂಟಿನ್ಯೂ ಮಾಡಿ. 20 ಇದೊಂದು ಕೊಡಿ, ಇದೆರಡು ಕೊಡಿ, ಅದೆರಡು ಕೊಡಿ. ₹1000 ఫోన్ పే కొట్టాను, లేవనే 14,000 కొట్టే మంచి అలా ₹14,000 ఫోన్ పే కొట్టండి. ఏడున్నాయి డబ్బులు? అరే 14,000 కొట్టే. ಅವ್ರ ಪಾಪ ಮುಚ್ಕೊಂಡು ಕುಂತಿರೋದು. అదే కదా, డ్రామాలు చేస్తాడు, డ్రామాలు కథలు.
ಹಾಗೆ ಮುಖ್ಯವಾಗಿ ಇಲ್ಲಿ ಸ್ಥಳೀಯರು ಹೇಳುವಂಥ ನಂಬಿಕೆಯ ಪ್ರಕಾರ ಬೆಳಗ್ಗೆಯಿಂದ ಸಂಜೆ ಒಳಗೆ ಅಂದರೆ ಸೂರ್ಯ ಹುಟ್ಟಿದ ಮೇಲೆ ಸೂರ್ಯ ಮುಳುಗೋದ್ರೊಳಗಡೆ ಈ ನವನಂದಿ ದರ್ಶನಗಳನ್ನ ಯಾರು ಮಾಡ್ತಾರೆ, ಅಂದರೆ ಈ 9 ನಂದಿ ಕ್ಷೇತ್ರ ಇದೆ ಅಂತ ಹೇಳಿದೆ ಅಲ್ವಾ ಫಸ್ಟ್ಗೆ. ಸೊ ಅಷ್ಟು ಕ್ಷೇತ್ರಗಳನ್ನ ಯಾರು ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತದೊಳಗಡೆಗೆ ದರ್ಶನ ಮಾಡ್ತಾರೆ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಕೂಡ ಹೇಳ್ತಾರೆ. ಅವ್ರು ಮಾಡಿರ್ತಕ್ಕಂಥ ಎಲ್ಲ ಪಾಪಕರ್ಮಗಳು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಸೊ ಯಾರಿಗೆಲ್ಲನ ನಿಮಗೆ ಮಹಾನಂದಿ ಕ್ಷೇತ್ರಕ್ಕೆ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಯಾರಾದರೂ ಬಕೆಟ್ ಲಿಸ್ಟಲ್ಲಿ ಇಟ್ಟಿದ್ದೀರಾ, ಸೊ ಖಂಡಿತವಾಗ್ಲೂ ವೀಕ್ ಡೇಸಲ್ಲಿ ಹೋಗಿ, ಆದಷ್ಟು ನಿಮಗೆ ರಶ್ ಇರೋದಿಲ್ಲ ಆ್ಯಂಡ್ ಯಾವುದೇ ರೀತಿಯ ಅರ್ಜೆನ್ಸಿ ಇರೋದಿಲ್ಲ, ಕ್ಯೂ ಸಿಸ್ಟಮ್ ಜಾಸ್ತಿ ಇರೋದಿಲ್ಲ. ಸೊ ಆರಾಮಾಗಿ ಕೂಲಾಗಿ ಪೀಸಾಗಿ ನೀವು ದೇವ್ರನ್ನ ದರ್ಶನ ಮಾಡ್ಕೊಂಬರ್ಬೋದು. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಸೊ ನಿಮಗೆಲ್ಲರಿಗೂ ಕೂಡ ಇದು ಅನುಕೂಲ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇದೇ ರೀತಿಯ ವಿಡಿಯೋಗಳಿಗಾಗಿ ವಾಚ್ ಮಾಡಿ ಬಿಂದು ನೆಡ್ವೀರ್ ಯೂಟ್ಯೂಬ್ ಚಾನಲ್, ಹಾಗೆ ಬಿಂದು ನೆಡ್ವೀರ್ ಬಿ ಫೇಸ್ಬುಕ್ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡೋದನ್ನ ಮರಿಬೇಡಿ. ಹಾಗೆ ಅಲ್ಲಿ ಒಗಟುಗಳಿರುತ್ತೆ. ಸೊ ಸಾಧ್ಯವಾದರೆ ಒಗಟುಗಳನ್ನ ಬಿಡಿಸಿ ನಮ್ಮ ಮುಂದಿನ ಪಯಣ ಯಾವ ಊರ ಕಡೆ ಇದೆ ಅಂತ ನೋಡಬೇಕು ಅಂತ ಹೇಳಿದ್ರೆ ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಇರಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವ್ಲಾಗ್ ಕಂಟಿನ್ಯೂ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಸಾಪಾಟ ಎಷ್ಟು ಕೊಟ್ಟರು ತಿನ್ಬೋದು? ಸಪೋಟ ತಿಂದೆ ಸಾಪಾಟ ಎಲ್ಲವೂ ಖಾಲಿನೇ ಹೋಗ್ತವೆ. ಇವತ್ತೇ ಖಾಲಿ ಆಗ್ಬೋದು ಮೇ ಬಿ. ಈ ಕಡೆ ವಿಡಿಯೋ ಮಾಡಮ್ಮ, ಈ ಕಡೆ ನೋಡು ಇಟ್ಕೊಳ್ರಿ. ಕಾಣಿಸಲ್ಲ ಮಮ್ಮ ಸರಿಯಾಗಿ. ಕ್ಲಾರಿಟಿ ಸಿಗಲ್ಲ. ಮೆಸ್ ಹಾಕಿಕ್ಯವ್ರೆ ಹಂಗಾಗಿ ಮೆಸ್ ಕಾಂಪೌಂಡು ಕಲ್ಲು ಹಾಕಿ ಆ ಕಡೆ ಈ ಕಡೆ ಮೆಸ್ ಹಾಕಿ ಅದ್ರೊಳಗೆ ಕಲ್ಗಳು ಇಳೆ ಬಿಟ್ಟಿರೋದು. ಎಷ್ಟು ಚೆನ್ನಾಗಿ ಮಾಡಾರಲ್ಲ.